ಬ್ರೇಕ್ಫಾಸ್ಟ್ ಲಂಚ್ ಮಾಡೋದು ಮುಖ್ಯವಲ್ಲ, ದಲಿತರು ರೈತರು ಬೀದಿಯಲ್ಲಿ ಹೋರಾಡ್ತಿದ್ದಾರೆ. ಧಾರವಾಡದಲ್ಲಿ ಮಾಜಿ ಶಾಸಕ ಪಿ ರಾಜೀವ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಜನರು ನಿಮಗೆ ವೋಟ್ ಹಾಕಿದ್ದಾರೆ, ಕುರ್ಚಿ ಕಾಳಗ ಬದಿಗಿಟ್ಟು ಜನರ ಸಮಸ್ಯೆಗಳನ್ನು ಬಗೆಹರಿಸಿ. ವಿಧಾನಸೌಧದಲ್ಲೂ ಕೂಡ ಯಾವ ಫೈಲ್ ಮೂವ್ ಆಗ್ತಾ ಇಲ್ಲ. ಇದರ ಪರಿಣಾಮ ನೇರವಾಗಿ ಜನರ ಮೇಲೆ ಬೀಳ್ತಿದೆ. ಹೀಗಂತ ಧಾರವಾಡದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಪಿ ರಾಜೀವ್ ಹೇಳಿಕೆ ಕೊಟ್ಟಿದ್ದಾರೆ. ಈ ರಾಜ್ಯದ ಜನತೆ ಈ ಪಕ್ಷಕ್ಕೆ ವೋಟನ್ನು ಹಾಕಿ 136 ಸೀಟನ್ನು ಗೆಲ್ಲಿಸಿದ್ದು ಇವರ ಈ ನಾಟಕ ಕಂಪನಿಯನ್ನು ನೋಡೋದಕ್ಕೆ ಅಲ್ಲ. ಈ ರಾಜ್ಯದ ಜನ, ರಾಜ್ಯದ ದಲಿತರು, ರಾಜ್ಯದ ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ. ನೀವು ಯಾರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀರಿ, ಯಾರ ಮನೆಯಲ್ಲಿ ಲಂಚ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ಎಲ್ಲಿಂದ ಕೋಳಿ ತರ್ತೀರಿ, ಕೋಳಿಯ ಬಣ್ಣ ಯಾವುದು, ಕೋಳಿಯ ಜುಟ್ಟು ಎಷ್ಟು, ಕೊಂಬು ಎಷ್ಟು ದೊಡ್ಡದಿತ್ತು, ಯಾವ್ಯಾವ ಕಲರ್ ಕೋಳಿಗಳು ಇದ್ವು, ಆ ಕೋಳಿಗೆ ಏನೇನು ತಿನ್ನಿಸಿದ್ರು, ಅದನ್ನು ಯಾರು ತಿಂದರು ಅನ್ನೋದು ನೋಡೋಕ್ಕೆ ಈ ರಾಜ್ಯದ ಜನ ಕೂತಿಲ್ಲ. ಜನ ವೋಟ್ ಹಾಕಿದ್ದಾರೆ. ನಿಮ್ಮ ಕುರ್ಚಿ ಕಾಳಗವನ್ನು ಎಲ್ಲ ಬದಿಗೆ ಇಟ್ಟು ಜನರ ಸಮಸ್ಯೆಗೆ ಬನ್ನಿ. ಮೊದಲನೇದಾಗಿ